ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ವಿಶ್ವ ಶೆಟ್ಟಿ. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ವಿಷ್ಣು ಸರ್ ಅವರ ಅಭಿಮಾನಿ. ಆ ಅಭಿಮಾನದಿಂದಲೇ ಇವತ್ತೊಂದು ಸಿನಿಮಾ ಮಾಡಿದ್ದಾರೆ, ಸಿಂಹದ ಹಾದಿಯಲ್ಲಿ ಅಂತ. ಇದೇ ತಿಂಗಳು 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಬಗ್ಗೆ ಮಾತಾಡೋಕೆ ಅವರ ಸಿನಿಮಾದ ನಿರ್ದೇಶಕರು ಹೌದು, ನಾಯಕ ನಟನೂ ಹೌದು, ನಮ್ ಜೊತೆ ಇದ್ದಾರೆ. ಅವ್ರನ್ನ ಬಂದು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲದಾಗಿ ನಮಸ್ಕಾರ. ನಿಮ್ಮ ಸಿನಿಮಾದ ಬಗ್ಗೆ ಎಲ್ಲ ಕೇಳಿದೆ, ಒಂದಿಷ್ಟು ಅವಾರ್ಡ್ಗಳು ಬಂದಿದೆ ಅನ್ನುವಂಥದ್ದು ವಿಚಾರ ಗೊತ್ತಾಯ್ತು. ಬಟ್ ಈ ಖುಷಿ ಈಗ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ ಅಂತ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ SST ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನಂತ ಪುಟ್ಟ ಕಲಾವಿದನಿಗೆ ಈ ತರ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ, ಒಂದು ಸಂದರ್ಶನ ಮಾಡ್ತಾ ಇದ್ದೀರಾ. ಸೊ ಎಲ್ಲಾ ಕನ್ನಡ ಕಲಾಭಿಮಾನಿಗಳಿಗೆ ಈ ಪುಟ್ಟ ಕಲಾವಿದನಿಂದ ದೊಡ್ಡ ನಮಸ್ಕಾರ ನಿಮ್ಗೆ. ಏನಂದ್ರೆ ವಿಷ್ಣು ಸರ್ ಬಗ್ಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಒಂದು ಕಾಲ್ ಬಂತು ಒಬ್ರು ದೊಡ್ಡ ವ್ಯಕ್ತಿಗಳಿಂದ, ವಿಷ್ಣು ಸೇನಾ ಸಮಿತಿ ಅವ್ರ ಕಡೆಯಿಂದ, ವೀರಕಪುರ ಶ್ರೀನಿವಾಸ್ ಸರ್ ಅಂತ ಇದ್ದಾರೆ ಅವ್ರ ಕಡೆಯಿಂದ. ಅಲ್ಲಿಂದ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು. ಸೊ ನಾವು ಅವಾಗ ಅನ್ಕೊಂಡಿರ್ಲಿಲ್ಲ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ, ಏನೋ ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದು. ಕೊನೆ ನೋಡ್ರೆ ಇದು ದೊಡ್ಡ ಟೆಲಿಫಿಲಮ್ ಆಯ್ತು, ಇಂಟರ್ನ್ಯಾಷನಲ್ ಅವಾರ್ಡ್ ಟೆಲಿಫಿಲಮ್ ಆಯ್ತು ಇದು. ಸೊ ಇದುವರೆಗೂ ತುಂಬಾ ಜನ ಕೇಳ್ತಾರೆ ಹೇಗೆಲ್ಲ ರೀಚ್ ಮಾಡಿಸಿದ್ರ ಅಂತ. ತುಂಬಾ ಜನ ಗೊತ್ತಿರೋಂಗಿದು ಫಸ್ಟ್ ಕನ್ನಡ ಟೆಲಿಫಿಲಮ್ ಟು ಶೂಟ್ ಇನ್ 7 ಕಂಟ್ರೀಸ್, ಒಂದು ಟ್ರಿಬ್ಯೂಟ್ ಸಾಂಗ್ಗೋಸ್ಕರ. ಮತ್ತೆ ಫಸ್ಟ್ ಕನ್ನಡ ಟೆಲಿಫಿಲಮ್ ಟು ಗೆಟ್ ದಿಸ್ ಮಚ್ ಅವಾರ್ಡ್ಸ್. ಅಂದ್ರೆ ಫಸ್ಟ್ ಮೊದಲ ಈ ಡಾಕ್ಯುಮೆಂಟರಿ ಚಿತ್ರ ಅಥವಾ ಟೆಲಿ ಚಿತ್ರ ಇಷ್ಟು ಅವಾರ್ಡ್ಸ್ ಬಂದಿರೋದು, 100+ ಅವಾರ್ಡ್ಸ್ ಬಂದಿದೆ ಸಿಂಹದ ಹಾದಿಗೆ. ಏನ್ ಖುಷಿ ವಿಚಾರ ಅಂದ್ರೆ ಇದು ವಿಷ್ಣು ಸರ್ ಅವರ ಹೆಣ್ಣು ಅಭಿಮಾನಿಗಳ ಒರಿಜಿನಲ್ ಕತೆ, ನೈಜ ಚಿತ್ರ. ಸೊ ಇದು ನಮ್ಗೆ ಮತ್ತೆ ನಮ್ಮ ಟೀಮ್ ಅವ್ರಿಗೆ ಒಂದು ಸಂತಸ ಆಗುತ್ತೆ. ಏನಕ್ಕಂದ್ರೆ ಇಷ್ಟು ಅವಾರ್ಡ್ಸ್ ನಾವು ಮಾಡ್ಬೇಕಾದ್ರೆ ಅನ್ಕೊಂಡಿರಲ್ಲ. ಒಂದು ಅವಾರ್ಡ್ಸ್ ಬರ್ಬೋದು, ಒಂದು 5-10 ಅದ ಅನ್ಕೊಂಡಿದ್ದು. ಮಾಡ್ತಾ 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 ಫಿಲಂ ಕಂಪ್ಲೀಟ್ ಆಯ್ತು. ಎಲ್ಲಾ ಕಡೆ ಫಿಲಂ ಫೆಸ್ಟಿವಲ್ ಹಾಕಿದ್ವಿ, ತುಂಬಾ ಜನಕ್ಕೆ ರೀಚ್ ಆಯ್ತು. ಸೊ ಅದು ಒಂಥರ ಖುಷಿ ವಿಚಾರ. ಇವತ್ತು 100+ ಅವಾರ್ಡ್ಸ್ ಬಂದ್ ರೀಚ್ ಆಗಿದೆ. ಸೊ ನೀವು ಅವಾರ್ಡ್ಸ್ ನೋಡ್ತಾ ಇದೀರಾ. ಸೊ ಒಂದ್ ಕಂಟ್ರಿ ಇಲ್ಲ, ಬೇರೆ ಬೇರೆ ಕಂಟ್ರಿಯಿಂದಾನು ತುಂಬಾ ಅವಾರ್ಡ್ಸ್ ಬಂದಿದೆ, ಬೇರೆ ಬೇರೆ ಸ್ಟೇಟ್ ಇಂದ ಬಂದಿದೆ. ಬೆಂಗಳೂರು ಕೂಡ ಗೆದ್ದಿದೀವಿ, ನಮ್ಮ ಕರ್ನಾಟಕ ಕೂಡ ಗೆದ್ದಿದೀವಿ, ಬೇರೆ ಬೇರೆ ದೇಶ ವಿದೇಶಗಳಲ್ಲೂ ಗೆದ್ದಿದೀವಿ. ಒಂದು ಕನ್ನಡ ಚಿತ್ರಕ್ಕೆ ಇಷ್ಟೊಂದು ಮನ್ನಣೆ ಸಿಕ್ಕಿರೋದು ನಮ್ಮ ಪರಿಶ್ರಮಕ್ಕೊಂದು ಫಲ ಸಿಕ್ತಂಗೆ. ರಿಲೀಸ್ಗೂ ಮುಂಚೆ ಹಲವಾರು ಕಡೆ ಸ್ಕ್ರೀನಿಂಗ್ ಆಗಿದೆ ಸಿನಿಮಾ ಅಂತೆಲ್ಲ ಹೇಳಿದ್ರು. ಸಿನಿಮಾ ನೋಡಿದವರು ಏನೆಲ್ಲ ಫೀಡ್ಬ್ಯಾಕ್ ಕೊಟ್ರು ಅಂತಂದ್ರೆ, ಆ ಫೀಡ್ಬ್ಯಾಕ್ ಕೇಳಿ ನಿಮ್ಗೆ ಏನ್ ಖುಷಿ ಆಯ್ತು ಅನ್ನೋಂಥ ವಿಚಾರ ಹೇಳೋದಾದ್ರೆ? ಸರಿ, ಅಂದ್ರೆ ಈಗ ಒಂದು ರಿಯಲ್ ಫ್ಯಾಕ್ಟ್ ಹೇಳ್ಬಿಡ್ತೀನಿ. ಒಂದು ಚಿಕ್ಕ ಮಗುವಿಂದ ವಿಷ್ಣು ಸಸ್ದೆ ವರ್ಕ್ ಮಾಡಿರೋ ಗಣ್ಯಾತಿಗಳು, ವಯಸ್ಸಾದವ್ರು ಕೂಡ, ಒಂದು 5 ವಯಸ್ಸು ಮಗು ಕೂಡ ಮೂವಿ ನೋಡಿ ಹತ್ತಿದೆ. ಅದು ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಮತ್ತೆ 90 ವಯಸ್ಸು ಇರೋರು ಇದನ್ನ ಮೂವಿ ನೋಡಿದ್ದಾರೆ. ವಿಷ್ಣು ಸರ್ ಜೊತೆ ವರ್ಕ್ ಮಾಡಿರೋ ನೋಡಿದ್ದಾರೆ, ವಿಷ್ಣು ಸರ್ ಸರ್ಕಲ್ ನೋಡಿದ್ದಾರೆ, ಇಂಡಸ್ಟ್ರಿ ಎಲ್ಲಾ ನೋಡಿದ್ದಾರೆ. ಒಂದು ಆಲ್ಮೋಸ್ಟ್ ಲೆಜೆಂಡ್ಸ್ ಯಾರಿದ್ದಾರೆ ಎಲ್ಲ ನೋಡಿದ್ದಾರೆ. ಎಲ್ರು ಹೇಳಿದ ಒಂದೇ ಮಾತು, ವಿಷ್ಣು ಸರ್ ಇರ್ಬೇಕಿತ್ತು ಮೂವಿ ನೋಡಕ್ಕೆ. ಮತ್ತೆ ರಿಯಲ್ ಘಟನೆಗಳು ಮಾಡಿದ್ರೆ, ಇದುವರೆಗೂ ಹೆಣ್ಣು ಮಕ್ಕಳ ಮೇಲೆ ಯಾರು ಮಾಡಿಲ್ಲ ಚಿತ್ರ. ವಿಷ್ಣು ಸರ್ ಯೂಶಲಿ ಗಂಡ್ ಮಕ್ಕಳ ಮೇಲೆ ಅಭಿಮಾನಿಗಳು ಒಂದಷ್ಟು ಚಿತ್ರಗಳು ಬಂದಿದೆ, ಸಾಂಗ್ಗಳು ನೋಡಿರ್ತೀರ ನೀವು, ಫಿಲಂಗಳು ಬಂದಿರುತ್ತೆ. ಆದ್ರೆ ಹೆಣ್ಣು ಅಭಿಮಾನಿಗಳು, ಅದೇ ಎಸ್ಪೆಷಲ್ ಅಂದ್ರೆ ವಿಷ್ಣು ಸರ್ ಸ್ಟೋರಿ ಅಂತ ಮಾಡಿಲ್ಲ ನಾವು. ಹೆಣ್ಣು ಅಭಿಮಾನಿಗಳು ವಿಷ್ಣು ಸರ್ ಇಂದ ಏನ್ ಇನ್ಸ್ಪಿರೇಷನ್ ತಗೊಂಡ್ರು, ಏನೆಲ್ಲ ಅಚೀವ್ ಮಾಡಿದ್ರು, ಸೊ ಅದ್ರ ಬಗ್ಗೆ ಮೂವಿ ಮಾಡಿದೀವಿ. ಅದಕ್ಕೆ ಸಿಂಹದ ಹಾದಿ ಅಂತ ಇಟ್ಟಿದೀವಿ ಚಿತ್ರ ಟೈಟಲ್. ಅಂದ್ರೆ ಇವಾಗ ರಿಲೀಸ್ ಅಂದ್ರಿ ಸರ್ 30ನೇ ತಾರೀಕು. ಬಟ್ ಅದಕ್ಕಿಂತ ಮುಂಚೆ ಆಗಿ ನಮ್ಮ ಭಾರತಿ ಮೇಡಮ್ಗೆ ಏನಾದ್ರು ಸಿನಿಮಾ ತೋರ್ಸುವಂತ ಪ್ರಯತ್ನ, ಆ ತರದ್ ಏನಾದ್ರು ಅನಿರುದ್ಧ ಅವ್ರಿಗೆ ತೋರ್ಸುವಂತ ಪ್ರಯತ್ನ, ಬಟ್ ಆ ತರದ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತ, ಮಾಡುವಂತ ಪ್ಲಾನ್ ಏನಾದ್ರು ಇದೆಯಾ ಅನ್ನುವಂಥದ್ದು ಹೇಳೋದಾದ್ರೆ? ಟು ಬಿ ಫ್ರಾಂಕ್, ಮುಂಚೆನೆ ಟ್ರೈ ಮಾಡಿದೀವಿ ಅವ್ರು ಕನೆಕ್ಟ್ ಮಾಡಕ್ಕೆ. ಅನಿರುದ್ಧ ಸರ್ಗೆ ಟ್ರೇಲರ್ ಕಳ್ಸಿಕೊಡ್ತಿದ್ವಿ. ಆಮೇಲೆ ಭಾರತಿ ಮೇಡಮ್ಗೆ ಅವಾಗ ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಬಿಸಿ ಇದಾರೆ ಅಂತ ಹೇಳಿದ್ರು. ಸೊ ಫಿಲಂ ರಿಲೀಸ್ ಆದ್ಮೇಲೆ ಅವ್ರಿಗೆ ಮೂವಿ ಲಿಂಕ್ ಕಳ್ಸೋಣ ಅಂತ, ಅವ್ರಿಗೆ ಟ್ರೇಲರ್ ನೋಡಿದ್ದಾರೆ ವಿಷ್ಣು ಸರ್ ಫ್ಯಾಮಿಲಿ ಅವರು, ಅನಿರುದ್ಧ ಸರ್. ಫಿಲಂ ನ ರಿಲೀಸ್ ಆದ್ಮೇಲೆ ಅವ್ರಿಗೆ ಸಪರೇಟ್ ಆಗಿ ಕಳ್ಸೋಣ ಅಂತ ಅನ್ಕೊಂಡಿದೀವಿ. ಅವ್ರಿಗೆ ತೋರಿಸಿದ್ರೆ ಬಿಡಕ್ಕಾಗತ್ತಾ? ಅವ್ರ ಫ್ಯಾಮಿಲಿ ದಾದಾ ಬಗ್ಗೆ ಮಾಡಿರೋದು, ಖಂಡಿತ ಅವ್ರಿಗೆ ತೋರಿಸ್ತೀವಿ. ಸೊ ನಮ್ಮ ಫಂಕ್ಷನ್ಗೆ ಅವ್ರಿಗೂ ಕೂಡ ನಾವು ರೀಚ್ ಮಾಡ್ಸಕ್ ಟ್ರೈ ಮಾಡಿದ್ವಿ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಹಾಸ್ಪಿಟಲ್ ಇಶ್ಯೂಸ್ ಇಂದ ಅವರು ಆ ಟೈಮ್ ಸಿಕ್ಕಿಲ್ಲ. ಬಟ್ ಈ ಟೈಮಲ್ಲಿ ಅಂತೂ ಬಿಡಲ್ಲ, ಖಂಡಿತ ಅವ್ರಿಗೆ ರೀಚ್ ಮಾಡಿಸ್ತೀವಿ. ಅಂದ್ರೆ ನಿರ್ದೇಶಕ ಕಮ್ ಹೀರೋನು ನೀವೇ ಆಗಿದ್ರೆ ಈ ಸಿನಿಮಾದಲ್ಲಿ. ಬಟ್ ನಿಮ್ಮ ಹಿನ್ನೆಲೆ ಹೇಳೋದಾದ್ರೆ ಏನಿದೆ? ಸರ್, ನಾನು ಮೂಲತಃ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು, ಇಂಜಿನಿಯರ್ ಓದಿದ್ ಇಂಜಿನಿಯರ್, ಬಟ್ ಬಂದಿದ್ದು ಸಿನಿಮಾ ಫೀಲ್ಡ್ಗೆ. ಏನ್ ಖುಷಿ ವಿಚಾರ ಅಂದ್ರೆ, ನಮ್ಮ ಫ್ಯಾಮಿಲಿಯಿಂದ ಎಷ್ಟು ಸಪೋರ್ಟ್ ಸಿಕ್ಕಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ನಮ್ಮ ತಂದೆ ತಾಯಿಗೆ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನನ್ನ ಗುರು ಹಿರಿಯರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಇಲ್ಲಿ ರೀಚ್ ಆಗಿದ್ದೀನಿ. ಶಾರ್ಟ್ ಫಿಲ್ಮ್ಸ್ ಇಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯ್ತು. ಇದ್ರಿಗೆ ಒಂದು 25 ಮೇಲೆ ಒಂದು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದೀವಿ. ಅದಕ್ಕೂ ನ್ಯಾಷನಲ್ ಲೆವೆಲ್ ಅವಾರ್ಡ್ ಎಲ್ಲ ಬಂದಿದೆ. ಆಮೇಲೆ ಸೀರಿಯಲ್ಸ್ ಗಳು ಮಾಡಿದೀನಿ, ಸಿನಿಮಾಗಳು ಮಾಡಿದೀನಿ. ಶಿವಣ್ಣ ಜೊತೆಗೆ ರುಸ್ತುಂ ಚಿತ್ರ ಮಾಡಿದೀನಿ, ಅಜಯ್ ಜೊತೆಗೆ ತಾಯಿ ತಕ್ಕ ಮಗ ಮಾಡಿದೀನಿ. ಸೀರಿಯಲ್ಗಳು ಮುದ್ದು ಲಕ್ಷ್ಮಿ, ಪಾಪಂಡು ಸೀರಿಯಲ್ ಮೇನ್ ಆಗಿ ನನಗೆ ಹೆಸರು ಕೊಟ್ಟಿದ್ದು ಪಾಪಂಡು ಮುದ್ದು ಸೀರಿಯಲ್. ಸೊ ಅದು ನನಗೆ ಎಲ್ಲಾ ಕಡೆ ಫೇಮಸ್ ಮಾಡಿಸ್ತು. ಸೊ ಅದಾದ್ಮೇಲೆ ನನಗೆ ಇದ್ದಿದ್ದು ಶಂಕರ್ನಾಗ್ ಸರ್ ಅವ್ರ ಇನ್ಸ್ಪಿರೇಷನ್, ಅವರ ದೊಡ್ಡ ಅಭಿಮಾನಿ ಅವ್ರ ಲೈಫ್ಗೆ ನಾನು. ಸೊ ಅವರಿಂದ ಇನ್ಸ್ಪಿರೇಷನ್ ತಗೊಂಡು ನಾನು ಡೈರೆಕ್ಷನ್ ಮಾಡ್ಬೇಕಂತ ಬಂದು, ಅವತ್ತಿಂದ ಒಂದು 10 ವರ್ಷದಿಂದ ಶಾರ್ಟ್ ಫಿಲ್ಮ್ಸ್ ಇಂದ ಮಾಡಿ ಟೆಲಿಫಿಲ್ಮ್ ಬಂದು ಫ್ಯೂಚರ್ ಫಿಲ್ಮ್ ಡೈರೆಕ್ಷನ್ ಮಾಡಕ್ಕೆ ಪ್ರೊಸೆಸ್ ಮಾಡ್ತಾ ಇದೀನಿ ಸರ್. ಹೇಗಿದೆ ಸರ್ ಈ ಅನುಭವ? ಅಲ್ಲಿಂದ ಇಲ್ಲಿ ತನಕ ಒಂದಿಷ್ಟು ಬಂದಿದ್ರೆ, ಇವತ್ತು ಹೀರೋ ಆಗಿ ನಿಂತಿದ್ದೀರಾ. ಬಟ್ ಹೇಗಿದೆ ಆ ಅನುಭವದ ಬಗ್ಗೆ ಹೇಳೋದಾದ್ರೆ?
ಸರ್ ನಾನು ಹೀರೋ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಸರ್. ಏನಕ್ಕಂದ್ರೆ ನನ್ನ ಪಾಲ್ಗೆ ಕತೆ ಹೀರೋ. ಸೊ ಮತ್ತೆ ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇರ್ಬೋದು ನಾನು. ಮತ್ತೆ ಈ ಸಿನಿಮಾದಲ್ಲಿ ಏನಂದ್ರೆ ಮೇನ್ ಆಗಿ ಹೆಣ್ಣು ಮಕ್ಕಳು ಜಾಸ್ತಿ ಮಾಡಿದ್ದಾರೆ, ಆದ್ರೆ ನಾನು ಮುಖ್ಯ ಭೂಮಿಕೆಯಲ್ಲಿ ಮಾಡಿದ್ದೀನಿ. ಹೆಣ್ಣು ಮಕ್ಕಳು ಇದರಲ್ಲಿ ಮೇನ್ ರೋಲ್ಗಳು ಮಾಡಿದ್ದಾರೆ. ಸರ್ ಎಲ್ರಿಗೂ ಆಸೆ ಇರುತ್ತಲ್ಲ ಸರ್, ಹೀರೋ ಆಗ್ಬೇಕು, ಸ್ಟಾರ್ ಆಗ್ಬೇಕು, ಒಂದ್ ಕರೋಡ್ ಬಿಡಿಸ್ಕೊಬೇಕಂತ ಆ ಆಸೆ ಇದೆ ಸರ್. ಬಟ್ ಕೆಲಸ ಮಾಡ್ಬೇಕು ಫಸ್ಟ್, ಅದಕ್ಕಿಂತ ಮುಂಚೆನೂ ಕ್ಲಾರಿಟಿ ಇದೆ. ಸೊ ಕೆಲಸ ಮಾಡ್ತಾ ಇದೀನಿ ಸರ್. ಇದುವರೆಗೂ ಇದಕ್ಕಿಂತ ಮುಂಚೆ ಒಂದು ಅನುಭವ ಅಂತ ಶಾರ್ಟ್ ಫಿಲ್ಮ್ ಮಾಡಿದೆ. ನೀವ್ ಹೇಳಿದ್ರೆ ಅನುಭವ ಅಂತ, ಅನುಭವನ ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಕ್ಕೊಂದು 25 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಅದು ನೋಡ್ಬಿಟ್ಟು ನಮಗೆ ವಿಷ್ಣು ಸೇನಾ ಸಮಿತಿಯವರು ವಿಷ್ಣು ಸರ್ ಬಗ್ಗೆ ಮಾಡಿ ಅಂತ ಹೇಳಿದ್ರು. ಸೊ ನಾನು ಈ ವೇದಿಕೆ ಮೂಲಕ, ಈ ಮಾಧ್ಯಮ ಮೂಲಕ ವೀರಕಪುತ್ರ ಶ್ರೀನಿವಾಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ಅವ್ರು ಒಂದು ಆಪರ್ಚುನಿಟಿ ಕೊಟ್ಟರು, ನಾವು ಆಮೇಲೆ ಕ್ಯಾರಿ ಆನ್ ಮಾಡ್ಕೊಂಡೋಗಿ ಇಷ್ಟು ದೊಡ್ಡ ಚಿತ್ರವಾಗಿದೆ ಸರ್. ಸರ್ ಇನ್ನೊಂದು, ನೀವು ಹೊಸದಾಗಿ ಏನೋ ಒಂದು ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡ್ಬೇಕಂತ ಒಂದು ಬಂದಿದ್ದೀರಾ. ಬಟ್ ಎಲ್ರಿಗೂ ಅದರದ್ದು ಒಂದು ಕನ್ಸು ಇಡುತ್ತೆ. ಆ ಕನ್ಸು ಒಂದಿಷ್ಟು ಜನ ನನ್ಸ್ ಮಾಡ್ಕೋತಾರೆ. ಬಟ್ ಒಬ್ಬರಿಗೆ ಚಾನ್ಸ್ ಕೂಡ ಸಿಗುತ್ತೆ, ಇನ್ನೊಬ್ರು ಕೂಡ ಚಾನ್ಸ್ ಸಿಕ್ಕಾಗ ಒಂದಿಷ್ಟು ಕೈ ಚೆಲ್ಕೋತಾರೆ, ಅದನ್ನ ಅವಕಾಶ ಕಳ್ಕೊತಾರೆ. ಫಾರ್ ಎಕ್ಸಾಂಪಲ್ ಮೊನ್ನೆ ತಾನೇ ಒಂದು ಘಟನೆ ಆಯ್ತು. ಮಡೇನೂರ್ ಮನೋರು ತುಂಬಾ ಕಷ್ಟಪಟ್ಟು ಹೀರೋ ಆಗಿ ಈ ಸ್ಥಾನಕ್ಕೆ ಬಂದು ನಿಂತಿದ್ರು, ಅಭಿಮಾನಿಗಳು ಕೈ ಹಿಡಿತಿದ್ರು. ಈ ಸಂದರ್ಭದಲ್ಲಿ ಒಂದಿಷ್ಟು ಅವರ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಅದು ನಮ್ಮ ನಟರ ಬಗ್ಗೆ ಮಾತಾಡಿರುವಂತದ್ದು. ಬಟ್ ಹೊಸ ಕಲಾವಿದ್ರು ಒಬ್ರು ಸೀನಿಯರ್ ಬಗ್ಗೆ ಮಾತಾಡುವಂತದ್ದು, ಅದು ಆ ರೀತಿ ಮಾತಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ವಿಚಾರ ಬಗ್ಗೆ ನೀವು ಕೂಡ ಹೊಸಬರಾಗಿ ಬರ್ತಾ ಇದ್ದೀರಾ. ಬಟ್ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅನ್ನುವಂಥದ್ದು, ಅಂದ್ರೆ ಹೊಸದಾಗಿ ಬರುವಂತವ್ರು ಹೇಗಿರ್ಬೇಕು, ಹೇಗ್ ನಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಉದ್ದೇಶದಿಂದ ಕೇಳ್ತಾ ಇದ್ದೀನಿ. ಬಟ್ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಫಸ್ಟ್ ಆಫ್ ಆಲ್ ಏನಂದ್ರೆ ಅವ್ರು ಅಂದ್ರೆ ಯಾರು ಹೊಸಬ್ರು ಹಳೆಬ್ರು ಅಂದಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಇಂಡಸ್ಟ್ರಿ ಕೆಲಸ ಮಾಡೋ ಲೆಜೆಂಡ್ಸ್ ನಾವು ಗೌರವಿಸಬೇಕು. ಎಸ್ಪೆಷಲಿ ವಿಷ್ಣುವರ್ಧನ್ ಸರ್, ಅವ್ರು ನಮ್ಗೆ ಹಾಕೊಡೋಗಿದ್ದಾರೆ, ಅಣ್ಣವ್ರು ಹಾಕೊಡೋಗಿದ್ದಾರೆ, ಶಂಕರ್ನಾಗ್ ಸರ್ ಹಾಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡ್ಬೇಕು, ನಮ್ಗೆ ಯೋಗ್ಯತೆ ಇದೆ ಅಂತ ಫಸ್ಟ್ ಯೋಚನೆ ಮಾಡ್ಬೇಕು. ಸುಮ್ನೆ ನಾವು ಮಾತಾಡೋದು ಸರಿಯಲ್ಲ. ಮತ್ತೆ ಈಗ ಅವ್ರು ಆಡಿಯೋ ಇಂದ ಲೀಕ್ ಆಗಿದೆ ಅಂದ್ರಲ್ಲ, ಅದು ಅವ್ರದೇನ ಅಂತ ಫಸ್ಟ್ ಫೈನಲೈಸ್ ಮಾಡ್ಕೊಬೇಕು. ನಾವು ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದಾಗಿದ್ರೆ ಖಂಡಿತ ತಪ್ಪಾಗುತ್ತೆ ಸರ್. ಏನಕ್ಕಂದ್ರೆ ನಾವ್ ಇನ್ನೊಬ್ರ ಬಗ್ಗೆ ಮಾತಾಡೋದೇ ತಪ್ಪ ಅಂದ್ಮೇಲೆ ಇನ್ನೊಬ್ರ ಬಗ್ಗೆ ಹೀಯಾಳಿಸ್ಕೊಂಡು ಮಾತಾಡೋದು ದೊಡ್ಡ ತಪ್ಪು. ಮತ್ತೆ ಅಂತ ಸಾಧಕರ ಬಗ್ಗೆ, ಯಾರ ಶಿವಣ್ಣನ ಬಗ್ಗೆ ಅಥವಾ ಧ್ರುವ ಸರ್ ಬಗ್ಗೆ ಮತ್ತೆ ದರ್ಶನ್ ಸರ್ ಬಗ್ಗೆ ಏನೊಂದು ಆಡಿಯೋ ಬಂದಿದ್ರಲ್ಲ, ಸೊ ಅದನ್ನ ಪ್ರೂಫ್ ಬಂದಿದ್ರೆ ಖಂಡಿತ ಅದನ್ನ ಖಂಡಿಸ್ತೀನಿ ಸರ್. ಆತರ ಮಾತಾಡೋದು ಯಾರಿಗೂ ಅರ್ಹತೆ ಇಲ್ಲ, ಅಧಿಕಾರನೂ ಇಲ್ಲ. ಯಾಕಂದ್ರೆ ಅವ್ರು ನಮ್ಮ ಇಂಡಸ್ಟ್ರಿಗೆ ಸೇವೆ ಕೊಟ್ಟಿರೋರು. ಸೊ ನಾವು ಫಸ್ಟ್ ಕೆಲಸ ಮಾಡೋಣ ಸರ್. ಕೆಲಸ ಮಾಡೋದ್ ಬಿಟ್ಟು ಜಸ್ಟ್ ಮಾತಾಡ್ತಾ ಇರೋದು ಯೂಸ್ ಇಲ್ಲ. ಅಕಸ್ಮಾತ್ ಮಾತಾಡಿ ಅದು ಪ್ರೂವ್ ಆಗಿದ್ರೆ ಖಂಡಿತ ಅದಕ್ಕೆ ನಾನು ಖಂಡಿಸ್ತೀನಿ. ಸುಮ್ನೆ ಅದನ್ನ ಆಡಿಯೋ ಗಾಸಿಪ್ ತರ ಅಥವಾ ಏನೋ ಒಂದು ಕಾಂಟ್ರವರ್ಸರಿ ಮಾಡಿದ್ರೆ ಅದಕ್ಕೆ ನಾನು ಕಮೆಂಟ್ಸ್ ಕೊಡೋಲ್ಲ. ಏನಕ್ಕಂದ್ರೆ ಅದು ಅವ್ರ ಪರ್ಸನಲ್ ಇಶ್ಯೂ. ಬಟ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು ತಪ್ಪೇ ಸರ್, ಅದು ಯಾರೇ ಆಗ್ಲಿ. ಅಲ್ಲ, ನಾನು ಯಾವ ಉದ್ದೇಶದಿಂದ ಕೇಳಿದೆ ಅಂದ್ರೆ, ಈಗ ಹೊಸಬರು ನಾವು ಬರ್ತಿದ್ವಿ ಅಂದಾಗ ಅವ್ರ ಸೀನಿಯರ್ಸ್ ಹಾಕೊಟ್ಟಂತ ದಾರಿಯಲ್ಲಿ ನಾವು ನಡಿಬೇಕಾಗುತ್ತೆ. ಬಟ್ ಅದ್ ಬಿಟ್ಟು ಈ ತರ ಹೇಳುವಂತದ್ದು ಅದು ಎಷ್ಟ್ ಮಟ್ಟಿಗೆ ಸರಿ ಅನ್ನೋ ಆ ಉದ್ದೇಶದಿಂದ ನಿಮ್ಮನ್ನ ಕೇಳಿದೆ. ಸರ್ ಏನಿಲ್ಲ ಸರ್, ತಪ್ಪೇ ಸರ್. ಫಸ್ಟ್ ಆಫ್ ಆಲ್ ಯಾರಾಗ್ಲಿ ಯಾರಿಗೂ ರೈಟ್ಸ್ ಇಲ್ಲ ಅಷ್ಟೇ ನಾನು ಹೇಳೋದು. ಇವಾಗ ನಿಮ್ ಬಗ್ಗೆ ಆಗ್ಲಿ ನಮ್ ಬಗ್ಗೆ ಆಗ್ಲಿ ಯಾರು ಮಾತಾಡೋ ರೈಟ್ಸ್ ಇಲ್ಲ. ಹೊಸೊಬ್ರು ಫಸ್ಟ್ ಕೆಲಸ ಮಾಡ್ಬೇಕು ಸರ್. ದೊಡ್ಡವ್ರ ನಾವ್ ನೆನ್ಸ್ಕೊಬೇಕು ಫಸ್ಟ್. ಅವ್ರು ಹಾಕೊಟ್ಟೋಗಿರೋ ಕಲ್ಲು ಮುಳ್ ದಾರಿಲಿ ಇವತ್ತು ತಾರ ಮಾಡಿದ್ದಾರೆ. ನಾವ್ ಈಸಿಯಾಗಿ ಬರಂಗಾಗಿದೆ ಇಂಡಸ್ಟ್ರಿಗೆ, ಸಣ್ಣವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ. ಸೊ ನಾವ್ ಅವ್ರನ್ನ ಫಸ್ಟ್ ನೆನ್ಸ್ಕೊಬೇಕು. ನಾವು ಬಾಯಿ ಬಂದಂಗ್ ಮಾತಾಡೋದು ಯಾರೇ ಆಗ್ಲಿ ಸರ್, ಅದ್ ಆಡಿಯೋ ಆ ಕಡೆ ಇಟ್ಬಿಡೋಣ. ಫಸ್ಟ್ ಆಫ್ ಆಲ್ ರೈಟ್ಸ್ ಇಲ್ಲ ಸರ್, ತಪ್ಪು ಸರ್, ಅಷ್ಟು ನನ್ನ ಪ್ರಕಾರ ಹೇಳ್ತೀನಿ. ಅಂದ್ರೆ ನಿಮ್ಮ ಕನ್ಸು ಒಂದು ನಿರ್ದೇಶನ ಮಾಡೋದು, ಒಂದು ಹೀರೋ ಆಗೋದು ಒಂದು ಕನ್ಸು ಅಂತ ಹೇಳ, ಆ ಕನ್ಸು ನೀವತ್ತು ಮುಟ್ಟಿದ್ದೀರಾ. ಬಟ್ ರಿಲೀಸ್ ಕೂಡ ರೆಡಿ ಆಗಿದೆ ಸಿನಿಮಾ. ಬಟ್ ಈ ಕನ್ಸು, ಬಟ್ ನೀವು ಅಂದ್ಕೊಂಡಿರೋಷ್ಟು ಅವಾರ್ಡ್ಸ್ ಕೂಡ ಬಂದಿದೆ ಸಿನಿಮಾಕ್ಕೆ. ಬಟ್ ಇದೆಲ್ಲ ಖುಷಿಗೆ ಅಂದ್ರೆ ಸ್ಕ್ರೀನ್ ಕೂಡ ತುಂಬಾ, ಅಲ್ಲೂ ಕೂಡ ನಿಮ್ಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನಿಮ್ ಸಿನಿಮಾಗೆ. ಬಟ್ ಈ ಓವರ್ ಆಲ್ ಎಲ್ಲಾ ವಿಚಾರ ನಿಮ್ಗೆ ಬೆಳಗ್ಗೆ ಗೊತ್ತಾದಾಗ, ಬಟ್ ನಾವ್ ಮಾಡೋದಕ್ಕೂ ಒಂದು ಸಾರ್ಥಕ ಆಯ್ತಪ್ಪ ಸಿನಿಮಾ ಅಂತ ಅನ್ಸ್ತಾ ಏನಾದ್ರು ಫೀಡ್ಬ್ಯಾಕ್ ಬಂತ ಅನ್ನೋದು? ಸರ್ ಏನಂದ್ರೆ ಸರ್, ಈಗ ವಿಷ್ಣು ಸರ್ ಬಗ್ಗೆ ನಾನೇ ಯಾಕೆ ಮಾಡ್ಬೇಕಂತ ಕ್ವಶನ್ ನನಗ್ ಬಂತು. ಸೊ ಅದು ಆಧ್ಯಾತ್ಮ ತುಂಬಾ ನಂಬ್ತೀನಿ ನಾನು. ಸೊ ನನಗೂ ತುಂಬಾ ಜನ ಹೇಳಿದ್ರು, ನಿಮ್ ಹತ್ರ ಏನೋ ಕನೆಕ್ಟಿವಿಟಿ ಇದೆ ವಿಷ್ಣು ಸರ್ಗೂ ನಿಮ್ಗೂ. ಸೊ ಸುಮ್ನೆ ಎಲ್ರಿಗೂ ಮಾಡಕ್ಕಾಗಲ್ಲ, ನಿಮ್ ಕೈಲಿ ಯಾಕೆ ದೇವ್ರಿಗೆ ಈ ಪ್ರಾಜೆಕ್ಟ್ ಮಾಡ್ಸಂತ ಥಿಂಕ್ ಮಾಡಿ ಅಂತ ಹೇಳಿದ್ರು. ಮತ್ತೆ ನಾನ್ ಯಾಕೆ ಹೆಣ್ಣು ಮಕ್ಕಳ ಚಿತ್ರನೇ ಮಾಡ್ಬೇಕು, ವಿಷ್ಣು ಸರ್ ಬಗ್ಗೆನೇ ಯಾಕೆ ಮಾಡ್ಬೇಕು, ಅದಕ್ಕೆ ಯಾಕೆ ಇಷ್ಟಪಡ್ಬೇಕು? ಆ ಮನುಷ್ಯನ ಆಶೀರ್ವಾದ ಸರ್, ವಿಷ್ಣು ಸರ್ ಆಶೀರ್ವಾದ ನಮ್ಗೆ ಸಿಕ್ಕಿರೋದಕ್ಕೆ ಇಷ್ಟು ಅವಾರ್ಡ್ ಸಿಕ್ಕಿರೋ ನಾನು ಫಸ್ಟ್ ಡೆಡಿಕೇಟ್ ಅವ್ರಿಗೆ ಮಾಡೋದು. ಸೆಕೆಂಡ್ ಥಿಂಗ್ ಏನಂದ್ರೆ, ಒಂದು ಸ್ಕ್ರೀನಿಂಗ್ ಸರ್, ಒಂದು ಸ್ಕೂಲ್ ಹೋಗಿದ್ವಿ, ಅಲ್ಲಿ ಒಂದು ಮಗು ಬಂದು ಹತ್ತು ಬಿಡ್ತು ಸರ್. ಸೊ ನನಗೆ ಅವತ್ತು ಅನ್ಸಿದ್ದು, ನಾನು ಮೂವಿ ರೀಚ್ ಆಗಿದೆ, ಮಗು ಒಂದ್ ಹೇಳೋದು, ನಮ್ಮ ಅಮ್ಮ ನೋಡ್ದಂಗ ಆಯ್ತಣ್ಣ, ಈ ತರ ಹತ್ಬಿಟ್ಟೆ ಸರ್ ನನಗೆ. ಅಷ್ಟು ಸರ್ ಏನಂದ್ರೆ, ನಾವು ದೊಡ್ಡವ್ರಿಗೆ ಅಳಿಸ್ಬೋದು ಸರ್, ಮಕ್ಳು ಗಳಿಸ್ಬೇಕಂದ್ರೆ ಫಿಲಂ ಚೆನ್ನಾಗಿದ್ರೆ ಮಾತ್ರನೇ ಅಳ್ಸಕ್ಕಾಗೋದು. ಮತ್ತೆ ಗಣ್ಯಾತಿಗಳು ಬಂದ್ಬಿಟ್ಟು ಇಂಡಸ್ಟ್ರಿ ದೊಡ್ಡ ಲೆಜೆಂಡ್ಸ್, ಚೇಂಬರ್ ಅವ್ರ ಆಗಿರ್ಬೋದು, ನಿರ್ಮಾಪಕರ ಚೇಂಬರ್ ಆಗಿರ್ಬೋದು, ಅವರೆಲ್ಲ ಬಂದ್ಬಿಟ್ಟು ಅಪ್ರಿಶಿಯೇಟ್ ಮಾಡಿ ನೀನ್ ದೊಡ್ಡ ನಿರ್ದೇಶಕ ಆಗ್ತೀಯ ಅಂತ 500 ಜನ ಮುಂದೆ ಹೇಳಿದ್ರಲ್ಲ. ಸೊ ಅದಕ್ಕಿಂತ ಏನೇನ್ ಬೇಕು? ಮತ್ತೆ ನಮ್ಮ ಅಪ್ಪ ಅಮ್ಮನ್ಗೆ ಅಲ್ಲಿ ಅದು ನೋಡಿದಾಗ ಒಂದು ಸೆಂಟಿಮೆಂಟ್, ಸೊ ನನ್ ಮಗ ಸಾಧನೆ ಮಾಡದನಂತ. ಒಂದು ಸ್ಕ್ರೀನಿಂಗ್ 200 ಜನ ಬರ್ಬೋದು ಸರ್, 500 ಜನ ಬಂದಿದ್ದು ಗೇಟ್ ಆಚೆ ಜನ ಕಾಯ್ತಾ ಇದ್ರು ನನ್ ಮೂವಿ ನೋಡಕ್ಕೆ ಅಂದಾಗ, ಕಲಾವಿದರ ಸಂಘದಲ್ಲಿ ಮಾಡಿದಾಗ ಎಲ್ಲ ಮೆಟ್ಲ ಮೇಲೆ ಕುತ್ಕೊಂಡು ಮೂವಿ ನೋಡಿದ್ರು. ಸೊ ಬಂದವರೆಲ್ಲ ಅಪ್ರಿಶಿಯೇಟ್ ಮಾಡಿದ್ರು, ಈ ತರ ಫಸ್ಟ್ ಯಾರು ಮಾಡಿಲ್ಲ, ನೀನ್ ಮಾಡಿದ್ಯಾ ಅಂತ. ಸೊ ನನ್ಗದು ಒಂಥರ, ನನ್ನ ದುಡ್ಡು ಆ ಕಡೆ ಇಟ್ಬಿಡೋಣ ಸರ್, ಟೈಮ್ ಆ ಕಡೆ ಇಟ್ಬಿಡೋಣ,
ಮೆಮೊರೀಸು ಮತ್ತೆ ನಾವು ಬಂದಿರೋ ಫಲ ಇದೆಯಲ್ಲ ಅದು ಯಾರು ಕೊಡಕ್ಕಾಗಲ್ಲ. ಅದಕ್ಕೆ ನಾನು ಯಾವಾಗಲೂ ನನ್ನ ಬಗ್ಗೆ ನನ್ ಪ್ರೌಡ್ ಇದೆ ಸರ್ ಆ ವಿಷಯಕ್ಕೆ. ಇದೇ 30ನೇ ತಾರೀಕು ಬೆಳ್ಳಿ ಪರದೆ ಮೇಲೆ ಬರ್ತಾ ಇದೆ ಸರ್, ನೀವು ಕಂಡಂತ ಕನ್ಸು. ಆ ಕನ್ಸಿಗೆ ಸಾಕಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡಿದವರು ಇದ್ದಾರೆ. ಬಟ್ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ಅಂತ? ಬಟ್ ಇನ್ನ ಸಿಗಲ್ವೇನು ಮುಂದಿನ ಚಾನ್ಸ್? ಅಂದ್ರೆ ಇನ್ ಸಕ್ಸಸ್ ಮೀಟ್ ಆ ರೇಂಜ್ ಅಲ್ಲೆಲ್ಲ ಹೋಗ್ಬೋದು ಅವಾರ್ಡ್ ಎಲ್ಲ ನೋಡಿದ್ರೆ, ಸೊ ಆ ಕಾರಣದಿಂದ ಕೇಳ್ತಾರೆ. ಸರ್ ಬಂದೇನಂದ್ರೆ ಇದಕ್ಕೆ ಚಿಕ್ಕ ಹುಡುಗ ಇಂದನು ರೋಡಲ್ಲಿ ರಿಪೇರಿ ಮಾಡೋರಿಂದ ವಿಧಾನಸೌಧವರೆಗೂ ಪ್ರಮೋಷನ್ ಮಾಡಿದೀವಿ ನಾವು ಇದನ್ನ. ಹೆಂಗ್ ಪ್ರಮೋಷನ್ ಮಾಡಿದೀವಿ ಅಂದ್ರೆ, ಒಂದು ಮಹಿಳಾ ಸಂಘದಿಂದ ಹಿಡಿದು, ಮಂಗಳಮುಖಿಯಿಂದ ಹಿಡಿದು, ಚಿಕ್ಕ ಮಕ್ಕಳಿಂದ ಹಿಡಿದು, ವಿಧಾನಸಭಾ ಮಿನಿಸ್ಟರ್ಗಳಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕೈಗಳು ಇದಕ್ಕೆ ಸಪೋರ್ಟ್ ಇರೋದು. ಏನಕ್ಕೆ ನಮ್ ಚಿತ್ರ ಚೆನ್ನಾಗಿದೆ ಅಂತ ಒಂದು. ಸೆಕೆಂಡ್ ಥಿಂಗ್ ಏನಂದ್ರೆ, ನಾನು ಯಾರಂತ ಗೊತ್ತಿಲ್ಲ, ಬರೀ ನನ್ನ ಪ್ರಾಜೆಕ್ಟ್ ನೋಡಿದ್ದಾರೆ, ಸೊ ನನ್ನ ಕೆಲಸ ನೋಡಿದ್ದಾರೆ, ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ನೀವು ಕೂಡ ಬಂದಿದ್ರೆ ಇವತ್ತು ಒಂದು ಹೊಸ ಚಿತ್ರಕ್ಕೆ ಸಪೋರ್ಟ್ ಮಾಡ್ಬೇಕಪ್ಪ ವಿಷ್ಣು ಸರ್ಗ್ ಅಂತ. ಸೊ ಈ ತರ ಒಳ್ಳೆ ಮನ್ಸುಗಳು ಸೇರಿ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀನಿ. ಸೊ ಈ ಮಾಧ್ಯಮ ಮೂಲಕ ಹೇಳ್ತೀನಿ ಅಂದ್ರೆ, ಎಲ್ಲ ದೊಡ್ಡ ದೊಡ್ಡ ಒಳ್ಳೆ ಮನಸ್ಸುಗಳಿಗೆ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ರೆ, ನನ್ ಯಾರಂತ ಗೊತ್ತಿಲ್ಲ, ಬರೀ ನನ್ ಕೆಲಸ ಗುರ್ಸಿದೀರಾ. ಸೊ ಯಾರ ಸಪೋರ್ಟ್ ಮಾಡಿದ್ರು ಎಲ್ರಿಗೂ. ಮತ್ತೆ ಎಸ್ಪೆಷಲ್ ಅಂದ್ರೆ ಈ ಫಿಲಮ್ ಅಲ್ಲಿ ಒಂದು 17 ಸಾಂಗ್ಸ್ ತರ ಮಾಡಿದೀವಿ ಟೈಪ್. ಸೊ ಎಲ್ಲ ಹೆಣ್ಮಕ್ಳು ಜಾಸ್ತಿ ಆಡಿರೋದು, ಎಲ್ಲ ವಿಷ್ಣು ಸರ್ ಬಗ್ಗೆನೇ ಒಂದೊಂದು ಸಾಂಗ್ ಒಂದೊಂದು ಲಿರಿಕ್ಸ್ ಇರೋದು. ಮತ್ತೆ ಇದು ನಡೆದಿರೋ ಕತೆ ಎಲ್ಲ ರಿಯಲ್ ಕತೆಗಳ ಮೇಲೆ ಮಾಡಿರೋದು. ಆ ಅಭಿಮಾನಿಗಳು ಯಾರ ಸ್ಟೋರಿಯಿಂದ ಸ್ಟಾರ್ಟ್ ಮಾಡಿ ರಿಲೀಸ್ ಯಾರು ಸಪೋರ್ಟ್ ಮಾಡ್ರು, ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದು ಈ ವೇದಿಕೆ ಮೂಲಕ ಸರ್. ಇನ್ನೊಂದು ಕೇಳ್ಬೇಕು ಅನ್ಕೊಂಡು, ಈ ಸ್ಟೋರಿ ಹುಟ್ಟಿದ್ದು ಹೇಗೆ ಅನ್ನುವಂತ ವಿಚಾರ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಹೇಗೆ ಹುಡುತ್ತೆ ಈ ಸ್ಟೋರಿ ಅಂತ? ಸರ್ ಟೈಟಲ್ ನಿಮ್ಗೆ ಗೊತ್ತು, ಸಿಂಹದ ಹಾದಿ ಅಂತ. ಸಿಂಹ ಅಂದ್ರೆ ವಿಷ್ಣು ಸರ್, ಅವ್ರ ಹಾದಿಲಿ ಹೋದವ್ರು ಯಾರು ಅಭಿಮಾನಿಗಳು, ಅವ್ರು ಹೇಗೆ ಅಚೀವ್ಮೆಂಟ್ ಮಾಡಿದ್ರು ಅಂತ. ಫಸ್ಟ್ ನಾನು ಈ ಸ್ಟೋರಿ ಮಾಡ್ಬೇಕಂದಾಗ ನಾನು ಫಸ್ಟ್ ಥಿಂಕ್ ಮಾಡಿದ್ದು, ಎಲ್ಲ ಗಂಡಭಿಮಾನಿಗಳನ್ನ ಸ್ಟೋರಿ ಮಾಡಿದ್ರೆ ಯಾಕೆ ಹೆಣ್ಣಭಿಮಾನಿಗಳನ್ನ ಸ್ಟೋರಿ ಮಾಡಬಾರ್ದು ಅಂತ ಥಿಂಕ್ ಮಾಡಿದೆ. ಅವಾಗ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಸರ್. ರಿಸರ್ಚ್ ಮಾಡಿದಾಗ ವಿಷ್ಣು ಸರ್ ಇಷ್ಟೊಂದು ಗ್ರೇಟಾ ಅಂತ ಗೊತ್ತಾಯ್ತು ನನಗೆ, ಇಷ್ಟೊಂದು ಹೆಲ್ಪ್ ಮಾಡಿದಾರ ಅಂತ ಗೊತ್ತಾಯ್ತು. ಆಮೇಲೆ ಫೇಸ್ಬುಕ್ ಮೂಲಕ ನಾನು ಒಂದಷ್ಟು ಸ್ನೇಹಿತರೆ, ಎಸ್ಪೆಷಲಿ ವಿನೂತಾ ಅವರು ಮತ್ತೆ ರಾಧಾ ಗಂಗಾಧರ್ ಅವರು, ಅವರ ಒಂದು ಸ್ಟೋರಿಗಳನ್ನ ಅವ್ರು ವಿಷ್ಣುದನ್ನ ಹೆಂಗ್ ಆರಾಧಿಸ್ತಾರೆ, ರಿಯಲ್ ಸ್ಟೋರಿ ಸರ್ ಇದು. ಸೊ ನಾನೇನ್ ಮಾಡಿದೆ, ಅವ್ರನ್ನ ಹತ್ರ ಒಂದಷ್ಟು ನನ್ ಪಾಯಿಂಟ್ಸ್ ಹೇಳಿದೆ, ಈ ತರ ಬೇಕು ಅಂತ. ಅವ್ರು ಒಂದಷ್ಟು ಅವ್ರ ಪಾಯಿಂಟ್ಸ್ ಕೊಟ್ರು. ನಾನು ಈ ಮೂಲಕ ಅವ್ರಿಗೆ ಜಾಸ್ತಿ ಕ್ರೆಡಿಟ್ ಕೊಡ್ತೀನಿ. ಅವತ್ ನನಗೆ ಅವ್ರು ಬಂದು ಸ್ಟೋರಿ ಹೇಳಿಲ್ಲ ಅಂದ್ರೆ ಈ ಸ್ಟೋರಿ ಜಾಸ್ತಿ ಇನ್ನ ಹರಡ್ತಾ ಇರ್ತಿಲ್ಲ ಗೊತ್ತಿಲ್ಲ. ಸೊ ಅವರು ಕೂಡ ನನ್ನ ಕೈ ಜೋಡಿಸಿದ್ರು, ವಿನೂತಾ ಮೇಡಮ್ ಅಂತ ಮತ್ತೆ ರಾಧಾ ಗಂಗಾಧರ್ ಮೇಡಮ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನನ್ಗೆ ತುಂಬಾ ಸಪೋರ್ಟ್ ಯಾವಾಗಿರೋದು ನಮ್ಮ ರೂಪೇಶ್ ಸರ್ ಅಂತ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸತೀಶ್ ಸರ್ ಅಂತ ಇದಾರೆ, ಫಸ್ಟ್ ಡೇ ಇಂದ ಈ ಪ್ರಾಜೆಕ್ಟ್ಗೆ ಅವ್ರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಸೊ ನನ್ನ ಫ್ಯಾಮಿಲಿ ಕೂಡ ನಿಂತ್ಕೊಂಡ್ರು, ನನ್ನ ಸ್ನೇಹಿತರುಗಳು ನಿಂತ್ಕೊಂಡ್ರು, ಎಸ್ಪೆಷಲಿ ವಿಷ್ಣು ಸರ್ ಅವ್ರ ಆಶೀರ್ವಾದ ನಿಂತ್ಕೊಂಡ್ರು. ಮತ್ತೆ ಯಾವಾಗ ಹೇಳ್ದಂಗೆ ವಿಷ್ಣು ಸೇನಾ ಸಮಿತಿ ಅವರು ಅವತ್ತಿಂದ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ವೀರಕಪುರ ಶ್ರೀನಿವಾಸ್ ಸರ್ ಅವ್ರ ಆಶೀರ್ವಾದ ಇದೆ. ಸೊ ಈ ತರ ಫಿಲಮು ಇಲ್ಲಿಗೆ ಇಷ್ಟು ರೀಚ್ ಆಕೆ, ಮತ್ತೆ ನನ್ನ ಟೀಮ್ ನಾನು ಬಿಟ್ಕೊಡಕ್ಕಾಗಲ್ಲ. ಸೊ ನನ್ನ ಟೀಮ್ ಅವರಿಂದ ನಾನು, ಸೊ ಅವರಿಂದ ಇಷ್ಟು ಅವಾರ್ಡ್ಸ್ಗಳು ಇಷ್ಟು ಬಂದು ರೀಚ್ ಆಗಿರೋದು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇದೇ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮನ್ನ ಪ್ರೀತಿಸೋರ್ಗೆ, ಏನಾದ್ರು ವಿಷ್ಣು ದಾದ ಅವ್ರ ಅಭಿಮಾನಿಗಳಿಗೂ ನೀವೇನಾದ್ರು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾ ಅಭಿಮಾನಿಗಳು ಈ ಮೂವಿ ನೋಡಿ, ನೀವು ಕಾಲರ್ ಎತ್ತಿಲ್ಲ ಅಂದ್ರೆ ನನ್ನ ಹೆಸರು ಕೇಳಿ. ನಾನು ಹೇಳ್ತೀನಲ್ಲ, ವಿಷ್ಣು ಸರ್ ಏನೇನು ಹೆಲ್ಪ್ ಮಾಡಿದ್ದಾರೆ, ವಿಷ್ಣು ಸರ್ ಎಷ್ಟು ಒಳ್ಳೆಯವರು, ವಿಷ್ಣು ಸರ್ ಯಾಕೆ ದಂತಕತೆ, ವಿಷ್ಣು ಸರ್ ಯಾಕೆ ಇನ್ಸ್ಪಿರೇಷನ್ ತಗೊಂಡ್ರಿ ಅಂತ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ನಾವಂತೂ ಚಿತ್ರ ಮಾಡಿಲ್ಲ, ವಿಷ್ಣು ಸರ್ ಒಂದೊಂದು ಪಾಯಿಂಟ್ ಪ್ರೂವ್ ಮಾಡಿ ಅವ್ರದ್ದು ಎಲ್ಲ ನಮ್ಗೆ ವಿಷಯಗಳು ಗೊತ್ತಾಗಿ, ಆ ಮನುಷ್ಯ ಬಲಗೈ ಮಾಡಿದ ಎಡಗೈ ತೋರಿಸ್ಕೊಂಡಿಲ್ಲ. ಅಷ್ಟು ಒಳ್ಳೆ ಮನುಷ್ಯ, ಅಷ್ಟು ಒಳ್ಳೆ ಕೆಲಸಗಳು ಮಾಡಿದರೆ ಸಮಾಜ ಕೊಟ್ಟೋಗಿದ್ದಾರೆ. ನಾವು ಆದಷ್ಟು ಅವ್ರ ಆದರ್ಶಗಳಲ್ಲಿ ತಗೊಂಡು ಅವ್ರ ದಾರಿಲಿ ನಡೆದ್ರೆ ನಾವು ಒಂದು ಒಳ್ಳೆ ಮನುಷ್ಯರಾಗಿ ಸಮಾಜದಲ್ಲಿ ಬೆಳಿತೀವಿ. ತುಂಬಾ ಜನ ಪ್ರಾಬ್ಲಮ್ ಕೊಟ್ರು, ಸೊ ಅದೆಲ್ಲ ಇಲ್ಲಿ ಬೇಡ. ಏನಕ್ಕೆ ನನಗೆ ಅದು ನೆನ್ಸ್ಕೊಂಡು ಇಲ್ಲಿ ನೆನ್ಸ್ಕೊಂಡಾಗಲ್ಲ ಅದು ಬರುತ್ತೆ, ಕಾಂಟ್ರವರ್ಸಿ ತರ ಆದಂಗ ಆಗುತ್ತೆ ಅಂತಾನೆ. ಅವ್ರಿಗೆಲ್ಲ ಸಿನಿಮಾ ಉತ್ತರ ಕೊಟ್ಟಿದೆ, ಅವಾರ್ಡ್ಸ್ ಉತ್ತರ ಕೊಟ್ಟಿದೆ. ಸೊ ಅವ್ರು ಇಂಟರ್ವ್ಯೂ ನೋಡ್ತಾ ಇರ್ತಾರೆ, ಅವ್ರಿಗೂ ಗೊತ್ತಾಗುತ್ತೆ ಯಾವ ತರ ತೊಂದರೆ ಕೊಟ್ರು ಅಂತ. ಆದ್ರೆ ವಿಷ್ಣು ಸರ್ ಆಶೀರ್ವಾದ ಇತ್ತು, ನಾವು ಗೆದ್ಕೊಂಡ್ ಬಂದಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಸೊ ನಮ್ಮ ಸಿಂಹದ ಹಾದಿ ವಿಷ್ಣು ಸರ್ ಆಶೀರ್ವಾದದೊಂದಿಗೆ ಮೇ 30 ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಜೈ ವಿಷ್ಣುದಾದ, ಜೈ ಸಿಂಹದ ಹಾದಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.